ಪ್ರಧಾನಿ ಮೋದಿ ವರ್ಸಸ್ ಖರ್ಗೆ ಟೆರರ್ ವಾರ್. ಪ್ರಧಾನಿ ಮೋದಿ ಅವರನ್ನ ಟೆರರಿಸ್ಟ್ ಅಂತ ಹೇಳಿರುವಂತಹ ಖರ್ಗೆ ಮೊನ್ನೆ ಆರ್ಎಸ್ಎಸ್ ಇಂದು ಮೋದಿ ವಿಚಾರದ ಬಗ್ಗೆ ವಿವಾದ ಪ್ರಚಾರದ ಬರದಲ್ಲಿ ನಾಲಿಗೆಯನ್ನು ಹರಿಬಿಟ್ಟಿರುವಂತಹ ಖರ್ಗೆ ಎಐಸಿಸಿ ಅಧ್ಯಕ್ಷರ ಹೇಳಿಕೆಗೆ ಕೇಸರಿ ನಿಘಿ ಕೆಂಡ. ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಂತಹ ಬಿಜೆಪಿಯ ನಾಯಕರು ಖರ್ಗೆ ಕ್ಷಮೆಯಾಚನೆಗೆ ಬಿಜೆಪಿ ನಾಯಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಇದೆ. ಚುನಾವಣಾ ಸಮಯದಲ್ಲಿ ವಿವಾದ ಬೇಕಿತ್ತ ಖರ್ಗೆ ಅವರಿಗೆ? ಖರ್ಗೆ ಹೇಳಿಕೆಗಳಿಂದ ಕೈಗೆ ಹಿನ್ನಡೆಯಾಗತ್ತಾ? ನಾನು ಆಗ್ಲೇ ಹೇಳ್ತಾ ಇದ್ದೆ, ಪಂಚರಾಜ್ಯಗಳ ಚುನಾವಣೆಯನ್ನ ಇಟ್ಕೊಂಡು ಕಾಂಗ್ರೆಸ್ ಬಾಯಿಗೆ ಬಂದಿರುವಂತಹ ಹೇಳಿಕೆಗಳನ್ನ ಕೊಟ್ಕೊಂಡಿದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರು ಸ್ವಲ್ಪ ಓಟ್ ಹಾಕೋದು ಕಮ್ಮಿ ಆಗಬಹುದು ಅಂತ ಹೇಳಿ ಹಿಂದೊಮ್ಮೆ ಆರ್ಎಸ್ಎಸ್ ವಿಚಾರದ ಬಗ್ಗೆ ನಾಲಿಗೆಯನ್ನ ಹರಿಬಿಟ್ಟಂತಹ ಖರ್ಗೆ ಅವರು ಈಗ ಪ್ರಧಾನಿಯವರನ್ನ ಟೆರರಿಸ್ಟ್ ಎನ್ನುವಂತಹ ಒಂದು ಮಾತುಗಳನ್ನ ಆಡ್ತಾರೆ. ಇದೇನಾಗುತ್ತೆ ಅಂತಂದ್ರೆ ವೀಕ್ಷಕರೇ, ಪ್ರಧಾನಿ ಅವರನ್ನ ಮೋದಿ ಅವರು ಅಥವಾ ಬೇರೆ ಪಕ್ಷದವರು ಗೊತ್ತಿಲ್ಲ ನನಗೆ, ಬಿಜೆಪಿ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು, JDS ಪಕ್ಷದವರೇ ಹೋಗಿ ಪ್ರಧಾನಮಂತ್ರಿ ಆದರೂ ಅದೆಲ್ಲ ಬೇಡ. ಪ್ರಧಾನಿ ಅವರಿಗೆ ಕೊಡಬೇಕಾಗಿರುವಂತ ಮಿನಿಮಮ್ ರೆಸ್ಪೆಕ್ಟ್ ಅನ್ನ ಕೊಟ್ಟಿಲ್ಲ, ಮಿನಿಮಮ್ ರೆಸ್ಪೆಕ್ಟ್ ಅನ್ನ ಕೊಡ್ತಾ ಇಲ್ಲ ಕಾಂಗ್ರೆಸ್ ಎನ್ನುವಂಥದ್ದು ಈಗ ಸದ್ಯಕ್ಕೆ ಚರ್ಚೆಗೀಡಾಗಿದೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ಬಾಲಕೃಷ್ಣ ಯಾದವ್ ಕಾಂಗ್ರೆಸ್ ವಕ್ತಾರರು, ಆತ್ಮಾನಂದ ಬಿಜೆಪಿಯ ವಕ್ತಾರರು, ಹಾಗೆ HJ ಉಮೇಶ್ ಗೌಡ ಅವರು JDS ವಕ್ತಾರರು ಕಾರ್ಯಕ್ರಮದಲ್ಲಿ ಇದ್ದಾರೆ. ಸರ್ ಸ್ವಾಗತ. ನಾನು ಮೊದಲನೇದಾಗಿ ಬಾಲಕೃಷ್ಣ ಯಾದವ್ ಅವರನ್ನ ಕೇಳ್ತೀನಿ, ಮಿನಿಮಮ್ ಕಾಮನ್ ಸೆನ್ಸ್ ಅನ್ನ ಖರ್ಗೆ ಅವರು ಇಟ್ಕೊಳಕ್ ಆಗ್ಲಿಲ್ವಾ ಅಂತ ಹೇಳಿ. ಯಾಕಂದ್ರೆ ಪ್ರಧಾನಮಂತ್ರಿಗಳಿಗೆ ಕೊಡಬೇಕಾಗಿರುವಂತಹ ರೆಸ್ಪೆಕ್ಟ್ ಅನ್ನ ಎಲ್ಲೋ ಒಂದ್ ಕಡೆ ನಾಲಿಗೆಯನ್ನ ಹರಿಬಿಟ್ಟು ಅಥವಾ ನಾಲಿಗೆ ಚಪಲಕ್ಕೆ ಏನಾದ್ರು ಮಾತಾಡ್ತಾ ಇದ್ದಾರಾ? ಇಲ್ಲ ನೋಡಿ, ಸನ್ಮಾನ್ಯ ಖರ್ಗೆ ಅವರು ಅನುಭವಿ ರಾಜಕಾರಣಿಗಳು, ಅವರು ಸುದೀರ್ಘ ರಾಜಕೀಯ ಅವ್ರದ್ದು ಇತಿಹಾಸ ಇದೆ. ಇವತ್ತು AICC ಅಧ್ಯಕ್ಷರಾಗಿ ಒಂದು ಇತಿಹಾಸವನ್ನೇ ನಿರ್ಮಿಸ್ತಿರ್ತಕ್ಕಂಥವ್ರು ಕರ್ನಾಟಕದಿಂದ. ಸನ್ಮಾನ್ಯ ಖರ್ಗೆ ಅವರು ಒಬ್ಬ ಮುತ್ಸದ್ದಿಯಾಗಿ ಅವ್ರು ಹೇಳಿರ್ತಕ್ಕಂಥ ಹೇಳಿಕೆ ಏನಿದೆ ಆ ಹೇಳಿಕೆಯನ್ನು ತಿರುಚಲಾಗಿದೆ. ಅವ್ರು ಕೊಟ್ಟಂಥ ಹೇಳಿಕೆ ಏನಂತ ಹೇಳಿದ್ರೆ, ಇವತ್ತು ಭಾರತದಲ್ಲಿ ಏನು ಸನ್ಮಾನ್ಯ ಮೋದಿಯವರು ಬಂದ ನಂತರ ದೇಶದಲ್ಲಿ ಯಾವ ರೀತಿಯಾಗಿ ಅಶಾಂತಿ ಸೃಷ್ಟಿಯಾಗ್ತಾ ಇದೆ, ದೇಶದಲ್ಲಿ ಎಷ್ಟೆಲ್ಲ ಗಲಭೆಗಳು ನಡೀತಾ ಇದೆ. ಇವತ್ತು ನೀವು ಡೆಲ್ಲಿ 2020 ಮೇಡಮ್, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. 2020ರಲ್ಲಿ ಡೆಲ್ಲಿ ರೈಟ್ಸ್ ಇರ್ಬೋದು, ಮಣಿಪುರ ರೈಟ್ಸ್ ಇರ್ಬೋದು. ಸೊ ಈ ಎಲ್ಲ ಗಲಭೆಗಳಿಂದ ಇವತ್ತು ಸಾವಿರಾರು ಜನಗಳು, ಸಾಮಾನ್ಯ ಜನರು ಸತ್ತೋಗಿರ್ತಕ್ಕಂಥವ್ರು, ಹತ್ಯೆ ಆಗಿರ್ತಕ್ಕಂಥದ್ದು ಗಲಾಟಿನಲ್ಲಿ. ಸೊ ಇಷ್ಟೆಲ್ಲ ಗಲಭೆಗಳೆಲ್ಲ ಆಗ್ತಾ ಇದೆ. ಈ ರೀತಿಯ ಒಂದು ದೇಶದಲ್ಲಿ ಒಂದು ನಿಮಿಷ ಮೇಡಮ್, ಎಲ್ಲ ಆ್ಯಂಗಲಲ್ಲೂ ಕೂಡ ಇವತ್ತು ಯಾರಾದರೂ ಪ್ರಶ್ನೆ ಮಾಡೋಕ್ಕೆ ಹೋದರೆ, ಇವತ್ತು ಮಾಧ್ಯಮದವರು ಪ್ರಶ್ನೆ ಮಾಡಿದರು ಅಂತ ಹೇಳಿದ್ರೆ ಮಾಧ್ಯಮದ ಮೇಲೆ ಪ್ರಕರಣ ಆಗ್ತಕ್ಕಂಥದ್ದು. ಇವತ್ತು ಈ ರೀತಿಯಾಗಿ ಭಯವನ್ನು ವಿರೋಧ ಪಕ್ಷದವ್ರು ಮಾತನಾಡೋಕ್ಕೆ ಹೋದರೆ ಅವ್ರ ಮೇಲೆ ಪ್ರಕರಣಗಳಾಗ್ತಕ್ಕಂಥದ್ದು, ED CBI ಕೇಸುಗಳಾಗ್ತಕ್ಕಂಥದ್ದು. ದೇಶದಲ್ಲಿ ಈ ಸನ್ಮಾನ್ಯ ಮೋದಿಯವರ ಆಡಳಿತದಿಂದ ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಅನ್ನುವ ಒಂದು ರೀತಿಯಲ್ಲಿ ಅವ್ರು ಮಾತಾಡಿ ಟೆರರಿಸ್ಟ್ ಅಂತ ಟೆರರಿಸ್ಟ್ ಅಂದ್ರೆ ಭಯವನ್ನ ಹುಟ್ಟಾಕ್ತಕ್ಕಂಥದ್ದು. ಅದ್ರ ಬಗ್ಗೆ ಹೇಳ್ತೀರಾ? ಬಳಕೆ ಮಾಡಿದ್ಮೇಲೆ ಪ್ರಧಾನಿ ಯಾರೇ ಆಗಿರ್ಲಿ ಸರ್, ಇವಾಗ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆದ್ರೂ ಕೂಡ ಟೆರರಿಸ್ಟ್ ಅಂತ ಬಿಜೆಪಿ ಅವ್ರು ಹೇಳಿದ್ರೆ ರಾಂಗ್ ಸರ್. ಮಿನಿಮಮ್ ಕಾಮನ್ ಸೆನ್ಸ್ ಅದು. ಒಂದ್ ನಿಮಿಷ ಮೇಡಮ್, ಇವತ್ತು ಅದನ್ನ ಆ ರೀತಿಯಾಗಿ ಅರ್ಥೈಸಲಾಗ್ತಾ ಇದೆ. ಇವತ್ತು ನಾವು ಒಂದು ಭಾಷಣದ ಶೈಲಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಅವರು ಈ ರೀತಿಯ ಭಯದ ವಾತಾವರಣ ಅಂತ ಹೇಳಿದರೆ ಅದ್ರ ಬಗ್ಗೆ ನಮ್ಮ ಕಾಂಗ್ರೆಸ್ ಸ್ಪಷ್ಟನೆ ಕೊಟ್ಟಿದೆ. ಸನ್ಮಾನ್ಯ ಜಯರಾಮ್ ರಮೇಶ್ ಅವರು, ಖರ್ಗೆ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇವತ್ತು ತಾವು ಹೇಳಿದ್ರಿ ಒಂದು ಮಾತನ್ನ, ಇವತ್ತು ಒಬ್ಬ ಪ್ರಧಾನಮಂತ್ರಿ ಅವರಿಗೆ ಈ ಥರ ಗೌರವ ಅಂತ. ಹಾಗಾದರೆ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ಮೇಲೆ ವೈಯಕ್ತಿಕ ಅವ್ರ ಮೇಲೆ ನಿಂದನೆ ಮಾಡ್ತಕ್ಕಂಥದ್ದು, ಹಾಸ್ಯ ಮಾಡ್ತಕ್ಕಂಥದ್ದು, ಅಪಹಾಸ್ಯ ಮಾಡ್ತಕ್ಕಂಥದ್ದು, ಪಪ್ಪು ಅಂತಕ್ಕಂಥದ್ದು, ನೀವು ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ನೀವೆಷ್ಟು ಗೌರವ ಕೊಡ್ತಾ ಇದ್ದೀರಾ? ಬಾಲಕೃಷ್ಣ ಸರ್, ಒಂದೇ ನಿಮಿಷ. ನಾವು ಇಲ್ಲಿ ವಿರೋಧ ಪಕ್ಷದ ನಾಯಕರ ವಿಚಾರವಾಗಿ ಹೇಳ್ತಾ ಇಲ್ಲ. ಇಲ್ಲಿ ಕಟ್ಟಿಂಗ್ ಯಾರು ಈ ರೀತಿಯಾಗಿ ಪದ ಬಳಕೆಯನ್ನ ಮಾಡುದು ಅದು ರಾಂಗೇ. ಅದು ಓಕೆ. ಇವಾಗ ರಾಹುಲ್ ಗಾಂಧಿ ಅವರಿಗೆ ನೀವು ಭಯೋತ್ಪಾದಕರು ಅಂತಂದ್ರೆ ಇಟ್ಸ್ ರಾಂಗ್, ಅದು ತಪ್ಪೇ. ಅದು ಯಾರು ಹೇಳಿದಾರ ಭಯೋತ್ಪಾದಕರು ಅಂತ ಹೇಳಿ? ಯಾರು ಹೇಳಿದಾರ? ವ್ಯಕ್ತಿ ನಿಂದನೆ ಅಂತಕ್ಕಂಥದ್ದು ಎಲ್ಲದೂ ಬರುತ್ತೆ. ಉಮೇಶ್ ಗೌಡ ಅವರು ಹೇಳಿ.
ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಖರ್ಗೆ ಅವರು ಟಾಕ್ ವಾರ್ ಶುರು ಮಾಡಿದ್ದಾರೆ. ಅದರಲ್ಲೂ ಕೂಡ ಟೆರರಿಸ್ಟ್ ಎನ್ನುವಂತಹ ವಿಚಾರಗಳನ್ನ ಮಾತನಾಡಿದ್ದಾರೆ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಮೇಡಮ್ ನೋಡಿ, ಕಾಂಗ್ರೆಸ್ ಸಂಸ್ಕೃತಿ ಸರ್ವಾಧಿಕಾರದ ಸಂಸ್ಕೃತಿ. ಇದು ಬಹಳ ಅನಾದಿ ಕಾಲದಿಂದಲೂ ಬಂದಿದೆ. ಅದು ಸರ್ವಾಧಿಕಾರದ ರಾಜಕೀಯ ನಡವಳಿಕೆಗಳಿಂದ ಈ ದೇಶದ ಜನರ ಮೇಲೆ ತಾವು ನೋಡಿದೆ 1975ರಲ್ಲಿ ತುರ್ತು ಪರಿಸ್ಥಿತಿಯನ್ನು ಏರ್ತು. ಅದಷ್ಟೇ ಅಲ್ಲ, ಜಿಹಾದಿ ಮನಸ್ಥಿತಿ. ಅದು ಯಾವುದೋ ಒಂದು ವರ್ಗದ ಜನರನ್ನ ತುಷ್ಟೀಕರಣಗೊಳಿಸೋಕ್ಕೋಸ್ಕರವಾಗಿ ಅಥವಾ ಕಾಂಗ್ರೆಸ್ ಹೈಕಮಾಂಡ್ನ ಯಾರು ವರಿಷ್ಠರಿದ್ದಾರೆ ಅವರು ಸೋನಿಯಾ ಗಾಂಧಿನ ಅಥವಾ ರಾಹುಲ್ ಗಾಂಧಿ ಅವರನ್ನ ಮೆಸ್ಸಿಗೋಸ್ಕರವಾಗಿ ಈ ರೀತಿಯಾದಂಥ ಹೇಳಿಕೆಯನ್ನು ಸಾರ್ವಜನಿಕವಾಗಿ ಕೊಟ್ಟಿರೋದು ನಿಜಕ್ಕೂ ಖಂಡನೀಯ. ಈ ಹೇಳಿಕೆಯನ್ನು ಅವರ ಪಾರ್ಟಿ JDS ಪಾರ್ಟಿ ಹೈಲಿ ಅಪೋಸ್, ಇದನ್ನು ವಿರೋಧಪಡಿಸ್ತೀವಿ. ಮತ್ತು ಖರ್ಗೆ ಅವರು ಇದನ್ನು ರಾಷ್ಟ್ರದ ಕ್ಷಮೆ ಹೆಚ್ಚಿಸಬೇಕು, ರಾಷ್ಟ್ರದ ಜನತೆಯನ್ನು ಕ್ಷಮೆ ಹೆಚ್ಚಿಸಬೇಕು. ಪ್ರಧಾನಿಯವರನ್ನು ಅವ್ರ ಮುಖಾಂತರ ಇವರು ಪ್ರಧಾನಿ ಹತ್ರ ಕ್ಷಮೆಯನ್ನು ಕೇಳಲೇಬೇಕು. ಇದು ರಾಷ್ಟ್ರಕ್ಕೆ ಮಾಡಿದಂಥ ಅಪಮಾನ. ಅಷ್ಟೇ ಅಲ್ಲ, ಇಡೀ 7.5 ಕೋಟಿ ಕನ್ನಡಿಗರಿಗೆ ಮಾಡಿದಂಥ ಅವಮಾನ. ಖರ್ಗೆ ಅಂತವರು ಎಲ್ಲಿದ್ದಾರೆ ಮೇಡಮ್? AICC ಅಧ್ಯಕ್ಷರವರು 140 ವರ್ಷಗಳ ಕಾಲ ಇತಿಹಾಸ ಉಳ್ಳವಂಥ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಈ ರೀತಿಯಾದಂಥ ರಾಷ್ಟ್ರದ ಘನತೆವೆತ್ತ ಪ್ರಧಾನಿಯ ಬಗ್ಗೆ ಅವಹೇಳನಕಾರಿಯಾಗಿ, ಅದು ಮಾನನಷ್ಟ ಅಲ್ಲ, ಅದು ಸಹಿಸ್ಕೊಳಕ್ ಆಗದೆ ಇರುವಂಥ ಒಂದು ಪದ ಬಳಕೆಯನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಕಾಂಗ್ರೆಸ್ ವಕ್ತಾರರು ಈ ಮೂಲಕ ನಾವು ಕ್ಷಮೆ ಕೇಳಬಹುದಾಯಿತು. ಹಾಗಾಗಿ ಒಂದು ಖರ್ಗೆ ಅವರು ಇವತ್ತು ಹೊಸದಾಗಿ ಅವರು ಮಾತಾಡಿಲ್ಲ ಕಾಂಗ್ರೆಸ್ ಬಗ್ಗೆ ಅಲ್ಲಿ, ಮೋದಿ ಬಗ್ಗೆ ಆಗಿದೆ. ಮೊದಲನೇ ಅಲ್ಲ, ಚೆನ್ನೈನಲ್ಲಿ ಅಷ್ಟೇ ಅಲ್ಲ ನೋಡಿ, ಈ ಹಿಂದೆ ಕೇರಳದ ಇಡುಕುಂಜಿಯಲ್ಲಿ ರ್ಯಾಲಿಯಲ್ಲಿ ಗುಜರಾತಿನ ಜನ ಅನಕ್ಷರಸ್ಥರು ಅಂತ ಹೇಳಿ ಮಾತಾಡಿದ್ದಾರೆ. ಎರಡನೇದಾಗಿ RSS ಮತ್ತು BJP ವಿಷಸರ್ಪಗಳು, ಇವುಗಳನ್ನು ಕೊಲ್ಲಬೇಕು ಅಂತ ಹೇಳಿ ಅಸ್ಸಾಂನಲ್ಲಿ ಒಂದು ಸಮಾರಂಭದಲ್ಲಿ ಮಾತಾಡ್ತಾರೆ. ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರು ವಿಷಸರ್ಪ ಇದ್ದಂತೆ ಅಂತ ಹೇಳಿ ಕರ್ನಾಟಕ ವಿಧಾನಸಭಾ ಚುನಾವಣೆ 2023ರಲ್ಲೂ ಸಹ ಸನ್ಮಾನ್ಯ ಖರ್ಗೆಜಿ ಅವರು ಈ ಮಾತನ್ನ ಹೇಳ್ತಾ ಇದ್ದಾರೆ. ಖರ್ಗೆಜಿ ಅವ್ರಿಗೆ ಏನಾಗಿದೆ, ಅವರು ಸುದೀರ್ಘ 9 ವರ್ಷಗಳ ಕಾಲ 9 ಬಾರಿ ಸಂಸದರಾಗಿದ್ದರು, ಇಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು, KPCC ಅಧ್ಯಕ್ಷರಾಗಿದ್ದರು. ಅವರು ದಲಿತ ಮುಖಂಡ ನಾಯಕ. ಅಷ್ಟೇ ಅಲ್ಲ, ಅವರಿಗೆ ಆದಂಥ ಜವಾಬ್ದಾರಿ ಇದೆ. ಅವರು ನೋಡಿ ಕಲಿಬೇಕೆಲ್ಲ ರಾಜಕಾರಣಿಗಳು. ಆದ್ರೆ ಈಗ ಯಾಕೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ? ಇದೊಂದು ವಿರೋಧಾಭಾಸವಾದಂಥ ಹೇಳಿಕೆ ಮತ್ತು ಇದನ್ನು ಜನ ಸಹಿಸೋದಿಲ್ಲ. ಹಾಗಾಗಿ ಈ ಹೇಳಿಕೆಯನ್ನ ನಾವು ಖಂಡಿಸ್ತೀವಿ ಮೇಡಮ್. JDS ಪಕ್ಷ ಅದನ್ನ ಖಂಡ ತುಂಡವಾಗಿ ಖಂಡಿಸ್ತದೆ. ಇದನ್ನು ಒಂದ್ ಕಡೆ ಇವತ್ತು ತಮಿಳುನಾಡಿನ ಚುನಾವಣಾ ಪ್ರಚಾರದಲ್ಲಿ ಶ್ರೀತ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಂಥ ಏನು ಭಯೋತ್ಪಾದಕ ಟೆರರಿಸ್ಟ್ ಎನ್ನುವಂಥದ್ದನ್ನು ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಇವತ್ತು ದೇಶದ ಒಬ್ಬ ಮಂತ್ರಿಯನ್ನು ನಿಂದಿಸೋದಾದರೆ ಈ 140 ಕೋಟಿ ಜನರನ್ನು ನಿಂದಿಸ್ತಂಗದು ಈ ದೇಶದ ಗೌರವದ ಪ್ರಶ್ನೆ. ಒಬ್ಬ ಪ್ರಧಾನಮಂತ್ರಿಗೆ, ಒಬ್ಬ ರಾಷ್ಟ್ರಪತಿಗೆ ಗೌರವ ಕೊಡಬೇಕಾದ್ದು ಎಲ್ಲರ ಕರ್ತವ್ಯ. ಆ ಹುದ್ದೆಗೆ ಗೌರವ ಕೊಡಬೇಕಾಗಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಮಾನ್ಯವಾಗಿ ಅನುಭವಿ ರಾಜಕಾರಣಿ, ಸುದೀರ್ಘವಾದಂಥ 50-60 ವರ್ಷಗಳ ರಾಜಕಾರಣ ಮಾಡಿದಂಥವ್ರು. ಇವತ್ತು ಕರ್ನಾಟಕದ ಒಂದು ಹೆಮ್ಮೆ AICC ಅಧ್ಯಕ್ಷರಾಗಿದ್ದಾರೆ. ಒಂದು ತಳ ಸಮುದಾಯದಿಂದ ಬಂದಂಥ ದಲಿತ ಮುಖಂಡ, ದಲಿತ ಸಮಾಜದ ಒಬ್ಬ ನೇತಾರ. ಈ ಪಕ್ಷದಲ್ಲಿ ಸುದೀರ್ಘವಾಗಿ ಆ ಪಕ್ಷದ ನಿಷ್ಠೆಯನ್ನು ಪಾಲಿಸಿದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಥರದ ಇತ್ತೀಚಿನ ದಿನಗಳಲ್ಲಿ ಯಾಕೆ ಅಂತ್ಯದ ದಿನಗಳಲ್ಲಿ ಈ ಥರದ ಮಾತುಗಳನ್ನು ಆಡ್ತಾ ಇದ್ದಾರೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಅವರ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಅವರ ಮಾತುಗಳಿಗೆ ಇವತ್ತು ಅವ್ರದೇ ಪಕ್ಷದ ಹಿರಿಯ ನಾಯಕರು ಇಂಥ ನಾಯಕನ ಇಟ್ಕೊಂಡು ನಾವು ಚುನಾವಣೆ ನಾಯಕತ್ವ ಗೆಲ್ಲಕ್ಕೆ ಸಾಧ್ಯನಾ, ಇಡೀ ದೇಶದ ಯುವಕರನ್ನು ಸೆಳೆಯೋಕ್ಕೆ ಸಾಧ್ಯನಾ ಅನ್ನುವಂಥ ಮಾತುಗಳನ್ನು ಈಗಾಗಲೇ ಜಯರಾಮ್ ರಮೇಶ್ ಅಂತವರು ಬೇರೆಯವರೆಲ್ಲ ಮಾತಾಡಿದ್ದಾರೆ. ಅವರ ಭಾಷಣದಲ್ಲೇ ಸ್ವತಃ ಅವರ ಪ್ರಿಯಾಂಕಾ ವಾದ್ರಾ ಅವರೇ ಅಪಹಾಸ್ಯವನ್ನು ಮಾಡುವಂಥದ್ದನ್ನು ಕೂಡ ನೋಡಿದೆ ದೇಶ. ಮತ್ತು ಎಲ್ಲೋ ಒಂದು ಕಡೆ ಖರ್ಗೆ ಅವ್ರಿಗೆ ಒಂದು ಕಡೆ ಕೊನೆಯ ಈ ಅವಧಿಯಲ್ಲಿ ಇವತ್ತು ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಈಗಾಗಲೇ ಆಗಬೇಕಾದಂಥವ್ರಿಗೆ ಅಧಿಕಾರದಿಂದ ವಂಚಿತರಾದರು. ನಿಮ್ಮ ಪ್ರಕಾರ ಈ ರೀತಿಯಾದ ಹೇಳಿಕೆಗಳು ಸಲ್ಲದು ಅಂತ? ಹೌದೌದು. ಮತ್ತೆ ಒಂದು ನಿಮಿಷ, ಮತ್ತೆ ಈಗ ನೋಡಿ, ಅವ್ರನ್ನ ಇವತ್ತು AICC ಅಧ್ಯಕ್ಷರಾಗಿ ಕೂರಿಸಿದ್ರು ಕೂಡ ಅವ್ರ ಕೈಲಿ ಯಾವುದೇ ಅಧಿಕಾರ ಇಲ್ಲ. ನಾನೇ ಹೈಕಮಾಂಡ್ ಅಂತ ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ ಅಲ್ಲಿ, ಅವರ ನಿರ್ಧಾರಗಳಿಲ್ಲ. ಹಾಗಾಗಿ ಹತಾಶಾ ಮನೋಭಾವದಿಂದ ರಾಷ್ಟ್ರದ ಗಮನವನ್ನು ಸೆಳೀಲಿಕ್ಕೆ ಇವತ್ತು ಏನಾದ್ರೂ ಮಾತಾಡಬೇಕು ಅಂದ್ರೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡಿದ್ರೆ ಅದು ರಾಷ್ಟ್ರವ್ಯಾಪಿ AICC ಅಧ್ಯಕ್ಷರ ಪ್ರಚಾರಕ್ಕೆ ಬರ್ಬೋದು ಅಂತ ಅವರ ಮನಸ್ಥಿತಿ ಇರ್ಬೋದು. ಪಂಚರಾಜ್ಯಗಳ ಚುನಾವಣೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದ್ದಾವೆ. ಈಗ ಪ್ರಚಾರದ ಸಮಯದಲ್ಲಿ ಈ ರೀತಿಯಾದ ಹೇಳಿಕೆಗಳೇನಾದರೂ ಕೊಟ್ರೆ ಮುಂದೆ ಕಾಂಗ್ರೆಸ್ ಗೆಲ್ಲೋದು ಸ್ವಲ್ಪ ಕಮ್ಮಿ ಆಗುತ್ತೆ, ರೇಟಿಂಗ್ ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನುವಂತಹ ವಿಚಾರಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸರಿಯಾದಂತಹ
ನರೇಂದ್ರ ಮೋದಿ ಅನ್ನುವಂತಹ ವಿಚಾರ ಅಲ್ಲ, ಇಲ್ಲಿ ಪ್ರಧಾನಿ ಅಂತ ಹೇಳುವಂತಹ ವಿಚಾರ. ಈ ರೀತಿಯಾಗಿರುವಂತಹ ಟೆರರಿಸ್ಟ್ ಅಂತ ಹೇಳಿ ಕರೆಯುವಂತಹ ಅವಶ್ಯಕತೆ ಇರಲಿಲ್ಲ. ಇದಕ್ಕೆ ಏನಾದ್ರೂ ಮೈನಸ್ ಆಗುತ್ತಾ ವೋಟ್ಗಳು? ನೋಡಿ, ಈಗೇನು ಬಿ ಜೆ ಪಿಯವರು ಈಗಾಗಲೇ ನಾವು ಸ್ಪಷ್ಟಪಡಿಸಿದ್ದೇವೆ, ಇದು ಇವರು ಇಲ್ಲ ಸಲ್ಲದ ಸೃಷ್ಟಿ ಮಾಡಿ ಈ ರೀತಿ ಜನಗಳನ್ನ ಅವ್ರೇನಿವತ್ತು ಕೇಂದ್ರ ಬಿ ಜೆ ಪಿ ಸರ್ಕಾರಕ್ಕೆ ಜನರ ಮುಂದೆ ಚುನಾವಣೆ ಬಂದಿದೆ, ಇವತ್ತು ಜನರ ಸಮಸ್ಯೆ ಆಳನೇ ಇದೆ. ಇವತ್ತು ಈ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. 2014ಕ್ಕೆ ಬಂದ ನಂತರ ಯುವ ಜನತೆ ಎಲ್ಲಿ ನೋಡಿದ್ರು ಕೂಡ ಸ್ಟ್ರೈಕ್ ಮಾಡಿ ಇವರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂತ ಹೇಳಿದ್ರಿ. ಆದ್ರೆ ಇವತ್ತು 11 ವರ್ಷ ಯುವಕರು ಕರ್ನಾಟಕದಲ್ಲಿ ಆತ್ಮಾನಂದ ಸಾಹೇಬ್ರೆ, ಕರ್ನಾಟಕದ ಧಾರವಾಡದಲ್ಲಿ ಇವತ್ತು ಬಂದಿರತಕ್ಕಂತ ಸಮಸ್ಯೆ ಒಳ ಮೀಸಲಾತಿ ಗೊಂದಲ ಹೆಚ್ಚಾಗಿ ಕರ್ನಾಟಕದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಬೆಂಕಿ ಹಚ್ಚಿರುವಂತ ಏನಾದ್ರು ಇದ್ರೆ ಅದು ಸಿದ್ದರಾಮಯ್ಯನವ್ರ ಕಾಂಗ್ರೆಸ್ ಸರ್ಕಾರ. ಅದು ದಯವಿಟ್ಟು ಇವತ್ತು ದೇಶದಲ್ಲಿ ಬೆಲೆ ಏರಿಕೆ ಮಾಡಿದ್ರೆ ಅದು ಕರ್ನಾಟಕ ರಾಜ್ಯ. ಆಯ್ತಾ, ಒಳ ಮೀಸಲಾತಿ ಏನಾದ್ರೂ ನಾವು ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ಇತಿಹಾಸದಲ್ಲಿ ನಮ್ಮ ಸ್ನೇಹಿತರು ಹೇಳಿದ್ರು, ಬಹಳ ಒಳ್ಳೆ ವಿಚಾರವನ್ನ ಚರ್ಚೆ ಮಾಡ್ಲಿಕ್ಕೆ ಬಯಸ್ತೀನಿ. 2000 ನಮ್ದೇನು 13ರಲ್ಲಿ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂತು. 163 ಭರವಸೆಗಳನ್ನು ನಾವು ಅವತ್ತು ಮ್ಯಾನಿಫೆಸ್ಟೋದಲ್ಲಿ ಸೇರಿಸಿದ್ವಿ. ನಾವು ಅವತ್ತು ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ದೇಶದ ಇತಿಹಾಸದಲ್ಲಿ ಯಾವ ರಾಜ್ಯಗಳಲ್ಲೂ ಇಲ್ಲದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಬಡ್ಜೆಟ್ನಲ್ಲಿ ಹಣ ರಿಸರ್ವ್ ಇಡ್ತಕ್ಕಂಥದ್ದು ಒಂದು ಯೋಜನೆ ಅಲ್ಲ, ಕಾಯ್ದೆಯನ್ನ ಜಾರಿಗೆ ತಂದಿದ್ದು ಈ ದೇಶದಲ್ಲಿ ಸಿದ್ದರಾಮಯ್ಯ.